ಮುಂದೆ 25 ಲಕ್ಷ ರು ಲಂಚ ಪಡೆದ ಆರೋಪ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ವಿರುದ್ಧ ಸೂಕ್ತ ತನಿಖೆಗೆ ವಿಶೇಷ ನ್ಯಾಯಾಲಯ ಆಗ್ರಹ ಮಾಡಿದೆ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಸಚಿವರಾಗಿದ್ದ ಸಿ ಪುಟ್ಟರಂಗ ಶೆಟ್ಟಿ ವಿರುದ್ಧದ ಆರೋಪಗಳ ಕುರಿತು ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ ಆರೋಪ ಪಟ್ಟಿಯನ್ನು ಗಂಭೀರವಾಗಿ ಪರಿಗಣಿಸಿ ಹೆಚ್ಚಿನ ತನಿಖೆ ನಡೆಸಿ 3 ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ಲೋಕಾಯುಕ್ತ ನ್ಯಾಯಾಲಯ ಪೊಲೀಸರಿಗೆ ನಿರ್ದೇಶಿಸಿದೆ. 2019 ಜನವರಿಯಲ್ಲಿ ವಿಧಾನಸೌಧದಲ್ಲಿ ಶೆಟ್ಟಿ ಅವರ ಆಪ್ತ ಸಹಾಯಕನಿಂದ 25,76,000 ರುಗಳನ್ನು ವಶಪಡಿಸಿಕೊಂಡ ಪ್ರಕರಣದಲ್ಲಿ ಸಚಿವರು ಮತ್ತು ಗುತ್ತಿಗೆದಾರರು ಭಾಗಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ನ್ಯಾಯಾಧೀಶ ಕೆಎಂ ರಾಧಾಕೃಷ್ಣ ಶುಕ್ರವಾರ ಆದೇಶ ಹೊರಡಿಸಿದ್ರು. ಆದರೆ ಶೆಟ್ಟಿ ಅವರ ಆಪ್ತ ಸಹಾಯಕ ಎಸ್.ಎ. ಮೋಹನ್ ಕುಮಾರ್ ಅವರನ್ನ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ವಿಧಾನಸೌಧ ಪೊಲೀಸರು ದಾಖಲಿಸಿದ ಪ್ರಕರಣದಿಂದ ಬಿಡುಗಡೆ ಮಾಡಲು ನ್ಯಾಯಾಲಯ ನಿರಾಕರಿಸಿದೆ. ಮೋಹನ್ ಕುಮಾರ್ ಅವರ ಬಳಿ ಹಣವಿರುವ ಚೀಲ ಪತ್ತೆಯಾಗಿತ್ತು. ಮೋಹನ್ ಕುಮಾರ್, ಅನಂತ ಶಂಕರ್, ಶ್ರೀನಿಧಿ, ನಂದನಾ ಮಂಜುನಾಥ್ ಮತ್ತು ಕೃಷ್ಣಮೂರ್ತಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆದರೆ ನಂತರ ಎಸಿಬಿ ರದ್ದುಗೊಳಿಸಿದ ಕಾರಣ ಪ್ರಕರಣವನ್ನು ಬೆಂಗಳೂರು ವಿಭಾಗ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾಯಿಸಲಾಯಿತು. ಅವರು ಮೋಹನ್ ಕುಮಾರ್ ವಿರುದ್ಧ ಮಾತ್ರ ಆರೋಪ ಪಟ್ಟಿ ಸಲ್ಲಿಸಿ ಯಾವುದೇ ಸಾಕ್ಷಿ ಕಂಡು ಬಂದಿಲ್ಲ ಎಂದು ಹೇಳಿ ಇತರ 5 ಆರೋಪಿಗಳನ್ನು ಕೈಬಿಟ್ಟರು ಮತ್ತು ಪುಟ್ಟರಂಗ ಶೆಟ್ಟಿಯನ್ನು ಸಾಕ್ಷಿಯಾಗಿ ಪರಿಗಣಿಸಲಾಗಿತ್ತು. ದುರಂತ ಹೆಂಗೆ ಅಂದರೆ, ಈ ಸಚಿವರಾಗಿದ್ದಾಗೆ ಲಂಚ ಪಡ್ಕೊಂಡಂಥ ಆರೋಪ ಗಂಭೀರವಾದಂಥ ಪ್ರಕರಣ. ಆದರೆ ಮತ್ತೆ ಚುನಾವಣೆಯಲ್ಲಿ ಗೆಲ್ತಾರೆ. 23ರಲ್ಲಿ ಗೆಲ್ತಾರೆ ಇವರು, ಮತ್ತೆ ಗೆದ್ದಿದ್ದಾರೆ. ಹಾಗಾಗಿ ಹಣ ಲೂಟಿ ಹೊಡಿಲಿ, ಏನೇ ಮಾಡಲಿ ಬಂದರೂ ಕೂಡ ವಿಡಿಯೋದಲ್ಲಿ ಸಿಗಾಕೊಂಡವರು, ಅಲ್ಲಿ ಸಿಗಾಕೊಂಡವರು ಎಲ್ಲ ಮತ್ತೆ ಆಯ್ಕೆ ಆಗ್ತಿರ್ತಾರೆ. ಹಾಗಾಗಿ ಗೊತ್ತು ಇವ್ರಿಗೆ, ಇನ್ನು 25 ಲಕ್ಷ ಅಲ್ಲ 250 ಕೋಟಿ ಹೊಡೆದ್ರು ಜನ ಮತ್ತೆ ನಮ್ಮನ್ನು ಗೆಲ್ಲಿಸ್ತಾರೆ. ಜನಕ್ಕೆ ಮೊದಲನೇದಾಗಿ ಬದ್ಧತೆ ಇಲ್ಲ, ತಿಳುವಳಿಕೆ ಇಲ್ಲ, ಮತ್ತು ಅವ್ರು ಸ್ಟ್ರಾಂಗ್ ಇಲ್ಲ. ಹಾಗಾಗಿ ರಾಜಕಾರಣಿಗಳ ದಾರಾಮಿನ್ನುವೆ. ನಾವು 25 ಹೊಡೆದ್ರು ಅಷ್ಟೇ, 250 ಹೊಡೆದ್ರು ಅಷ್ಟೇ, 2,500 ಕೋಟಿ ಹೊಡೆದ್ರು ಅಷ್ಟೇ ನಮ್ಗೆ ಗೆಲ್ಲಿಸ್ತಾರೆ ಅನ್ನೋದು ಇವೆಲ್ಲ ಬೆಂಚ್ ಮಾರ್ಕ್ ಸೆಟ್ ಆಗ್ಬಿಡ್ತಾ ಇದೆ. ಹಾಗಾಗಿ ಹೇಳಿದ್ವಲ್ಲ, ಜನ ಹಣ ಇಸ್ಕೋಬೇಕಾದ್ರೆ ಇದು ತಲೆ ಹೊಡೆದಿದ್ದ, ತಲೆ ಹಿಡ್ದಿದ್ದ, ತಲೆ ಓಡಿಸಿದ್ದ, ಕಷ್ಟಪಟ್ಟಿದ್ದ, ಬೆವರು ಸುರಿಸಿದ್ದ, ಈ ದುಡ್ಡು ತಗೊಂಡು ಓಟ್ ಹಾಕ್ತಿದ್ವಿ ಅಂತ ಆಲೋಚನೆ ಮಾಡಿದೆ. ಯೋಗ್ಯನ ಆಯ್ಕೆ ಮಾಡಿದ್ರೆ ಇವೆಲ್ಲ ಸಮಸ್ಯೆ ಇರಲ್ಲ. ಯೋಗ್ಯನ ಆಯ್ಕೆ ಮಾಡಿದ್ರೆ ಸರ್ಕಾರಗಳು ಸರಿ ಇರ್ತವೆ, ವ್ಯವಸ್ಥೆ ಸರಿ ಇರ್ತದೆ. ಜನಗಳು ಕೂಡ ಈ ದಿಸೆಯಲ್ಲಿ ಬದಲಾಗಲಿಲ್ಲ ಅಂದ್ರೆ ಆಗಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.